ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಕೆ ಮುಂಚೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ರೆಸಿಪಿ ಮರಾಠಿ ಸ್ಟೈಲ್ ಚಿಕನ್ ಸಾಂಬಾರ್. ಇದಕ್ಕೆ 2 ಈರುಳ್ಳಿ, 3ರಿಂದ 4 ಟೊಮ್ಯಾಟೊ ಕಟ್ ಮಾಡಿರೋದು, ಆಮೇಲೆ ಮಸಾಲೆ ನಾವು ಹೋಮ್ ಮಸಾಲೆ ಮಾಡ್ತೀವಿ ಅದು, ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ kg ಚಿಕನ್ ತೊಗೊಂಡಿದ್ದೀನಿ ನಾನು. ಆದಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು 2ರಿಂದ 3 ಚಮಚ ಎಣ್ಣೆ ಹಾಕೋತೀನಿ ನಾನು. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿಗೆ ನಾನೇನು ಕಟ್ ಮಾಡ್ಕೊಂಡಿದ್ದೀನಲ್ಲ ಅದು ಹಾಕೋತೀನಿ. ಅದು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಆಮೇಲೆ ಚಕ್ಕೆ, ಲವಂಗ ಇದು ಹಾಕೋ ಕಾರಣ ಚಿಕನ್ ವಾಸನೆ ಬರಬಾರ್ದು ಅಂತ ಹಾಕ್ತೀನಿ. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಅದು ಹಸಿ ವಾಸನೆ ಹೋದಾದಮೇಲೆ ನಾನು ಚಿಕನ್ ಹಾಕೋತೀನಿ. ಚಿಕನ್ನು ಹಾಕಿ ಎಣ್ಣೆಲೇ ಫ್ರೈ ಮಾಡೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ, ಅದಕ್ಕೆ ನಾನು ಎಣ್ಣೆಲೇ ಫ್ರೈ ಮಾಡ್ಕೋತೀನಿ. ಆದಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಅದಾದ 1 ಚಮಚ ಉಪ್ಪು, 1 ಚಮಚ ಧನಿಯಾ ಪುಡಿ, 1/4 ಚಮಚ ಅರಿಶಿನ, 2 ಚಮಚ ಖಾರದ ಪುಡಿ ತೊಗೊಂಡಿದ್ದೀನಿ. ಇದು ಮಸಾಲೆ ನಾವು ಮನೆಯಲ್ಲೇ ಮಾಡ್ತೀವಿ. ಈ ಮಸಾಲೆ ಹಾಕೋ ಕಾರಣ ಸಾಂಬಾರು ಗಟ್ಟಿಗೆ ಬರುತ್ತೆ, ಗ್ರೇವಿ ಥರ ಆಗುತ್ತೆ. ಅದಕ್ಕೆ ನಾನು ತೋರಿಸ್ತಿದ್ದೀನಲ್ಲ ಈ ಲೋಟದಲ್ಲಿ ತುಂಬ ಆಗುವಷ್ಟು ನೀರು ತೊಗೋತೀನಿ. ನೀರು ತೊಗೊಂಡು ಹಾಕೋತೀನಿ. ನೋಡಿ ತೋರಿಸ್ತಿದ್ದೀನಲ್ಲ, ಹಿಂಗೆ ಹಾಕಿದ್ರೆ ಸಾಕು, ಚಿಕನ್ ಚೆನ್ನಾಗಿ ಬೇಯುತ್ತೆ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿ ಇಲ್ಲ ಅಂದರೂ 4ರಿಂದ 5 ವಿಜಲ್ ಚೆನ್ನಾಗಿ ಬರೆಸ್ಕೊತೀನಿ, ಯಾಕಂದರೆ ಚಿಕನ್ ಬೇಯಬೇಕಲ್ಲ ಅದಕ್ಕೆ. ಆದಮೇಲೆ ನೋಡಿ ನಮ್ಮ ಸಾಂಬಾರು ರೆಡಿಯಾಗಿದೆ. ನೋಡಿ ಮಿಕ್ಸ್ ಕೊಟ್ಟು ನಾನು ಚಿಕನ್ ತೊಗೋತಿದ್ದೀನಿ. ನೋಡಿ 1 ಬೌಲಿಗೆ ಸರ್ವ್ ಮಾಡ್ತಿದ್ದೀನಿ. ಇದು ಅನ್ನದ ಜೊತೆ ಇಲ್ಲಾಂದರೆ ಇಡ್ಲಿ, ದೋಸೆ ಜೊತೆ ಚೆನ್ನಾಗಿರುತ್ತೆ. ನೋಡಿ ನಾನು ಅನ್ನ ತೊಗೊಂಡಿದ್ದೀನಿ. ಈಗ ಇದು ನಾವು ಸವಿಯಲು ರೆಡಿ. ಒಂದ್ಸಲ ಮಾಡ್ಕೊತೀನಿ. ಇಷ್ಟವಾದಲ್ಲಿ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.